ಗ್ಯಾಪ್ ಇದ್ದಂಗೆ ನಾನ್ ಸ್ಟಾಪ್ ಹೊತ್ಕೊಂಡು ಫುಲ್ ರೆಡಿ ಆದ್ಮೇಲೆ ನೋಡಿಸ್ತೀನಿ ಹೆಂಗಿರುತ್ತೆ ಏನು ಅಂತ. ಆ್ಯಂಡ್ ನೆಕ್ಲೆಸ್ ಇನ್ನೂ ಒಂದು ಸೆಕೆಂಡ್ ಇದೆ. ಸೇವಿಂಗ್ಸಲ್ಲಿ ನಾನು ಮಾಡಿಸ್ಕೊಟ್ರು ಅಂಥದ್ದು ಇದೆ. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನಲ್. ಅರ್ಲಿ ಮಾರ್ನಿಂಗ್ 5:45 ಇಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಸ್ ಯೂಶುವಲ್ 5:30ಗೆ ಎದ್ದು ವಾಕಿಂಗ್ ಹೋಗಿ ಸ್ವಲ್ಪ ಹೊತ್ತು ವಾಕಿಂಗ್ ರನ್ನಿಂಗ್ ಎಲ್ಲ ಮಾಡಿ ಕೆಲವೊಂದು ಎಕ್ಸಸೈಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಫೀಲಿಂಗ್ ವೆರಿ ಪಾಸಿಟಿವ್ ಹೆಲ್ತಿ ಲೈಫ್ ಸ್ಟೈಲ್ನ ಅಭ್ಯಾಸ ಮಾಡ್ಕೊಂಡಾಗ ಲೈಫ್ ಒಂಥರ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ರಾಣಿ ಸರಿ ಇಲ್ಲ ಮೇಡಮ್ ಎಷ್ಟು ಬಂದುಂಟಿದೆ ಅಷ್ಟೇ ಮೇಡಮ್. ಈ ಕೈಗೆ ಹಿಂಗೆ ಟಚ್ ಆಗಬೇಕು, ಈ ಕೈ ಫುಲ್ ಮೇಲೆ ಹೋಗ್ಬೇಕು. ಟಚ್ ಮಾಡು, ಇಕ್ಕಟ್ಟೆಲ್ಲ ನಿಂತ್ಕೋತಿ, ಹಿಂಗೆ ನಿಂತ್ಕೋ, ಹಿಂಗೆ ನಿಂತ್ಕೋ. ಹಾಂ ಅದು ಇವೆರಡು ಕದಲಬಾರದು, ಹಂಗೆ ಇಟ್ಕೋ. ಇದೆಯಾ? ಹ್ಞೂ ಮೇಲೆ ನಾಲ್ಕಡೆ ಹಂಗೆ ವೆರಿ ಗುಡ್. ಏಯ್ ಶೂ ಮುಟ್ಟು ಹಂಗೆ 60 ಮಾಡ್ಬೇಕು ಹಂಗೆ. ನಾನು ಮಾಡಿದ್ವಿ ಎಷ್ಟು ಜನ ಮಾಡು. ಇಲ್ಲಿ ಬಾರ, ಸೂಪರ್ ಬರುತ್ತೆ ಮಾಡು. ತೋರಿಸ್ಕೊಟ್ಟ ಮಾಡು. ಅದು ವೆರಿ ಗುಡ್. ಕೆಲಷ್ಟು ಅಷ್ಟು ಮಾಡು. ಸಾಕು, ಸೂಪರ್ ಆಗುತ್ತೆ. ನಿಧಾನ ಕೂತ ಎಲ್ಲ ಹಳ್ಳಿ ಕಡೆ ಹೊರಟವಳೆ ಅನ್ಕೊಂತಾರೆ ನೋಡಿದಾರಲ್ಲ. ಆಯ್ತಾ, ಸ್ವಲ್ಪ ಕಣ್ಣು ಮುಚ್ಚೋಣ ಇಬ್ರು. ಮುಚ್ಬಿಟ್ಟೆ. 2 ನಿಮಿಷನಾ ನೋಡೋಣ. ಬನ್ನಿ ಸ್ಟ್ರೈಟ್ ಕೊಡಿ.
ಗೊತ್ತಾಗುತ್ತಲ್ಲಪ್ಪ 3 ರೌಂಡ್ ನಾನು 10 ರೌಂಡ್ ಓಡ್ತಿದ್ದೆ. 10 ರೌಂಡ್ ನೋಡ್ರಿ ಎಷ್ಟು ಸುಸ್ತಾಗ್ಬಿಡ ಇನ್ನು ಸೆಕೆ ಆಗ್ಬಿಡ. ಕಷ್ಟ ಆಗ್ತಿರಲಿಲ್ಲ ಆಗುತ್ತೆ ಸಣ್ಣ ಆಗ್ಬೇಕಂತ. 10 ರೌಂಡ್ ನಾನ್ ಸ್ಟಾಪು, ಗ್ಯಾಪ್ ಇಲ್ದಂಗೆ ನಾನ್ ಸ್ಟಾಪ್ 10 ರೌಂಡು. ಹೌದಾ ಆಗುತ್ತಾ? ಯಾಕಾಗಲ್ಲ, ಈಗಲೂ ಮಾಡಿ ತೋರಿಸ್ತೀನಿ 2 ತಿಂಗಳ ಕಾಯಿ. ಈಗಲೂ 10 ರೌಂಡ್ ನಾನ್ ಸ್ಟಾಪ್ ಓಡಿ ತೋರಿಸ್ತೀನಿ. ಅರ್ಥ ಮಾಡ್ಕೊ ನಮಗೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಇವತ್ತು ಅಟ್ಲೀಸ್ಟ್ ಒಂದು ಸ್ವಲ್ಪ ಸ್ಟಾಮಿನಾ ಗೇನ್ ಮಾಡಿ ನಿಮ್ಮ ಜೊತೆ ಮಾಡಿ ಏನು ಸಣ್ಣ ಬಾಡಿ ಸೆಕೆ ಬರ್ತಿದ್ದು ಪ್ರಯೋಜನ ಇಲ್ಲ. ಬಂದಿತ್ತು ನೋಡಿ ಇವಾಗಲೂ ಬಂದಿದ್ದೀನಿ ನಾನು ಯಪ್ಪ ಏನು ಮುಟ್ಟು ಹಿಂದೆಗಡೆ ಹಾಂ ಬನ್ನಿಯನ್ನೆಲ್ಲ ನಿಂದು ಬಡ ಬನಿಯನ್ ಫುಲ್ ನಿಂದು ಮನೆ ಚಿಕ್ಕ ಚಿಕ್ಕ ಅಣ್ಣ ನನಗೆ ಏನು ನಾನ್ ವೆಜ್ ಏನು ಮಟನ್ ಕುಳಿಬೇಕಂದ್ರೆ ಬಸ್ಸಾರ ಮಾಡುವ ಇಲ್ಲ ಇದಾಕಿ ತೊಗರಿ ಕಾಳು ಹಾಕಿ ಹೆಸರು ಕಾಳು ಹಾಕಿ ಯಾರಾದರೂ ಮಾಡುವ. ಸರಿ ಬಸ್ಸಾರ ಇದು ಹೆಸರು ಕಾಳು ಹಾಕಿ ಮಾಡ್ತೀನಿ ಇವತ್ತು. ಮೊಟ್ಟೆ ಕುಳಿತಾರಲ್ಲ ಇನ್ನೊಂದು ದಿನ ಮೊಟ್ಟೆ ಕೋಳಿ ಸಾರು ಮಾಡ್ತೀನಿ. ಹಾಂ ಮೊಟ್ಟೆ ಕೋಳಿ ಸಾರು ಅದು ಬಸ್ಸಾರು ಥರ ಮಾಡ್ತೀನಿ ಒಂದು ದಿನ. ಎಷ್ಟು ಅಲ್ಲ ನಾನು ಒಂದು ತೊಗೊಂಡು ಸರ್ ಹಂಗೆ ಹೊಡ್ಸ್ಕೊಂಡು ಹಂಗೆ ಹೊರಟ ಹಂಗೆ ಮಾಡೋಣ. ನೀನು ಹೋಗೋದು ಬರೋದಿಲ್ಲ. ಹಾಂ ಮೊಬೈಲ್ ಇದ್ರ ಕಾಯ್ದು ದುಡ್ಡು ಇದೆಯಾ ಇದೆಯಾ ಹಾಂ ಆಗುತ್ತೆ ಬಿಡಿ ಇವಾಗ ಸದ್ಯಕ್ಕೆ. ಅಂಕಲ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ವಿ ಆರ್ ಗೆಟಿಂಗ್ ರೆಡಿ ಟು ಶ್ರೀಮಂತನ. ನಾವು ಅದಕ್ಕೆ ಅವ್ರು ಶ್ರೀಮಂತನಕ್ಕೆ ರೆಡಿ ಆಗ್ತಿದ್ದೀವಿ. ಆ್ಯಂಡ್ ಇದೊಂದು ಬ್ಯಾಗ್ ತೊಗೊಂಡಿದ್ದೀನಿ. ಅಯ್ಯೋ ಚಾರು ಚಿಕ್ಕ ಪಾಪು ಅವೆಲ್ಲ ಮುಟ್ಬಾರ್ದು. ಇದೊಂದು ಬ್ಯಾಗ್ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಪಾಪುದು ಏನೇನು ಬೇಕೋ ಅದೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೋಡಿ ಎಲ್ಲೆಲ್ಲ ಬಿದ್ದೋಗ್ಬಿಟ್ಟಿದೆ. ಇವೆಲ್ಲ ತೊಗೊಂಡು ಎಲ್ಲ ಹೆಂಗೆ ಮಾಡಿದ್ದಾಳೆ ನೋಡಿ. ಆ್ಯಂಡ್ ನಾನಿವತ್ತು ಯಾವ ಡ್ರೆಸ್ ವೇರ್ ಮಾಡ್ತಿದ್ದೀನಿ, ಯಾವ ಜ್ಯುವೆಲರಿ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಆ್ಯಂಡ್ ದಿಸ್ ಇಸ್ ಲಯಂಗಾ. ನಾನು ಫುಲ್ ರೆಡಿ ಆದಮೇಲೆ ನೋಡಿಸ್ತೀನಿ ಹೆಂಗಿರುತ್ತೆ ಏನು ಅಂತ. ಆ್ಯಂಡ್ ಇದಕ್ಕೆ ಜ್ಯುವೆಲರಿ ಲಾಂಗು ತೊಗೊಂಡಿದ್ದೀನಿ. ಇದು ನಮ್ಮ ಮನೆಯವ್ರ ಚೈನ್. ಆ್ಯಂಡ್ ಶಾರ್ಟ್ ಕೂಡ ತೊಗೊಂಡಿದ್ದೀನಿ. 2 ತೊಗೊಂಡಿದ್ದೀನಿ. ಯಾವ್ದು ಸೂಟ್ ಆಗುತ್ತೆ ಅದು ಹಾಕ್ಕೊತೀನಿ. ಫಸ್ಟ್ ಇದು ತೊಗೊಂಡಿದ್ದೀನಿ. ನಾನು ಹಿಂಗೆ ನೋಡಿಸ್ತೀನಿ. ಓಯ್ ಆ್ಯಂಡ್ ಇದು ಒಂದು ಇಯರಿಂಗ್ಸ್ ಇದು. ಆ್ಯಂಡ್ ಇದೊಂದು ನೆಕ್ಲೆಸ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಒಂದು ತೊಗೊಂಡಿದ್ದೀನಿ. ನೋಡೋಣ ಯಾವ್ದು ಆ್ಯಕ್ಚುಲಿ ಗ್ರೀನ್ದು ನಂದು ಲೆಹೆಂಗಾ ಬಂದು ಗ್ರೀನ್ ಕಲರ್. ಸೊ ಹಂಗಾಗಿ ನಾನು ಗ್ರೀನ್ದು ತೊಗೊಂಡಿದ್ದೀನಿ. ಆ್ಯಂಡ್ ಇದೊಂದು ನೆಕ್ಲೆಸ್ ತೊಗೊಂಡಿದ್ದೀನಿ. ಇದೊಂದು ಪುಟಾಣಿ ಓಲೆ ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಲೆಸ್ ಕೂಡ ನೋಡಿಸ್ತೀನಿ ಹೆಂಗಿದೆ ಅಂತ. ಇದು ತುಂಬ ಸೂಕ್ಷ್ಮವಾಗಿ ನೋಡ್ಕೊಬೇಕು. ಆ್ಯಂಡ್ ದಿಸ್ ಈಸ್ ನನ್ನ ನೆಕ್ಲೆಸ್. ಆ್ಯಂಡ್ ಇನ್ನೂ ಒಂದು ತೊಗೊಂಡಿದ್ದೀನಿ. ದಿಸ್ ಒನ್ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದು ಹಾಕ್ಕೊತೀನಿ. ಓಲೆ ನೋಡಿಸ್ತಾ ಇಲ್ವಾ, ಪುಟಾಣಿ ಹೋಳೆ, ಚಾಂದವಲ ಹೋಳೆ, ಪುಟಾಣಿ ಕ್ಯೂಟಾಗಿದೆ. ಆ್ಯಂಡ್ ಇದೊಂದು ಬ್ಯಾಂಗಲ್ಸ್ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದೀನಿ. ಗ್ರೀನ್ ಕಲರ್ ಬ್ಯಾಂಗಲ್ಸ್ ಹಾಕ್ಕೊತೀನಿ. ಫುಲ್ಲೆಲ್ಲ ಅದು ಸ್ವಲ್ಪ ಗ್ರೀನ್ ಇದೆ. ಸೊ ಗ್ರೀನ್ ಹಾಕ್ಕೊಂಡ್ರೆ ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ ಅಂತ. ಸೊ ನನ್ನ ಜ್ಯುವೆಲರಿ ಎಲ್ಲ ಎತ್ತಿ ಬ್ಯಾಗಿಗೆ ಇಟ್ಬಿಡ್ತೀನಿ. ಈ ಬ್ಯಾಗ್ ಇಟ್ಬಿಡ್ತೀನಿ. ಈ ಕಡೆ ಎಲ್ಲ ಜ್ಯುವೆಲರಿ ಇಟ್ಬಿಡ್ತೀನಿ. ಆ್ಯಂಡ್ ಇದೊಂದು ಲಾಂಗ್ ತೊಗೊಂಡಿದ್ದೀನಿ. ಲಾಂಗ್ ಏನು ಬೇಡ ಅನಿಸುತ್ತೆ, ಇರಲಿ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ಈ ನೆಕ್ಲೆಸ್ ಇದು ಲಾಂಗ್ ಬಂದು ನಾನು ರೀಸೆಂಟಾಗಿ ಒಂದು ಮ್ಯಾಕ್ಸಿಮಮ್ ಒಂದು 8 months ಆಯ್ತೇನೋ ಮಾಡಿಸ್ಕೊಂಡ್ಮೇಲೆ ನಾನು ಒಂದು ಸರಿ ಕೂಡ ಹಾಕ್ಕೊಳ್ಳಿಲ್ಲ. ಒಂದು ಸರಿನೂ ಹಾಕ್ಕೊಳ್ಳಿಲ್ಲ. ಮತ್ತೆ ಬ್ಯಾಂಕಿಗೆ ಹೋಯಿತು, ಸ್ವಲ್ಪ ಬಿಸ್ನೆಸ್ಗೆ ಅಮೌಂಟ್ ಬೇಕು ಅಂತ. ಮೊನ್ನೆ ಮಾತ್ರ ನಮ್ಮ ರಿಲೇಟಿವ್ಸ್ದು ಒಬ್ರದ್ದು ಫಂಕ್ಷನ್ ಇತ್ತು, ಅವತ್ತು ಹಾಕ್ಕೊಂಡು ನಾನು ಕ್ಯೂಟ್ ತುಂಬ ಚೆನ್ನಾಗಿದೆ. ನನಗೆ ಈ ಡಿಸೈನೇ ಬೇಕು ಅಂತ ಮಾಡಿಸ್ಕೊಂಡಿದ್ದು. ವೆರಿ ನೈಸ್. ಆ್ಯಂಡ್ ನೋಡೋಣ ಲಾಂಗ್ ಹಾಕೋದಾ ಬೇಡವಾ ಅಂತ. ನನಗೆ ಜ್ಯುವೆಲರಿ ಅಂತ ಬಂದರೆ ಸಿಕ್ಕಾಪಟ್ಟೆ ಬೇಜಾರಾಗತ್ತೆ. ನನ್ನ ಹತ್ರ ಜ್ಯುವೆಲರಿ ಇಲ್ಲದೆ ಇದ್ದಾಗ ನಾನು ಒಬ್ಬನ ಕೇಳ್ತೀನಲ್ಲ, ಅವರು ಕೊಟ್ಟಿಲ್ಲ ಅಂದಾಗ ನನಗೆ ಎಷ್ಟು ಬೇಜಾರಾಗಿರುತ್ತೆ ಗೊತ್ತಾ. ಬಟ್ ನಾನು ಅವರಿಗೆ
ಅವರು ಕೇಳಿದಾಗ ನಮ್ಮಮ್ಮನಿಗೆ ಗೊತ್ತಿಲ್ದಿರನೂ ಕೊಟ್ಟಿರೋಂತಹ ದಿನಗಳಿದೆ. ಬಟ್ ಅವರು ಅಂದರೂ ನಾನು ಅವೆಲ್ಲ ನೆನೆಸ್ಕೊಳ್ಳಲ್ಲ. ಆ್ಯಂಡ್ ಇದು ನಮ್ಮ ಮನೆಯವ್ರ ಚೈನ್. ಇದು ನಾನು ಮಾಡಿಸ್ಕೊಟ್ರೋ ಅಂಥ ಚೈನ್. ನನ್ನ ಸೇವಿಂಗ್ಸಲ್ಲಿ ನಾನು ಮಾಡಿಸ್ಕೊಟ್ರೋ ಅಂಥ ಚೈನ್. ಇದನ್ನು ಯಾರೂ ಬಿಲೀವ್ ಮಾಡಲ್ಲ, ಬಟ್ ಸೀರಿಯಸ್ಲಿ ಇದು ನಾನು ಮಾಡಿಸ್ಕೊಟ್ರೋ ಅಂಥ ಚೈನ್. ಇದು ನಾನು ಚೀಟಿಗಳು ಕಟ್ಕೊಂಡು 50,000 ಲೋನ್ ಮಾಡಿಕೊಂಡು ನಾನು ಉಂಡಿ ಹೊಡೆದು ನಮ್ಮಪ್ಪ ಹತ್ರ ದುಡ್ಡು ಕಲೆಕ್ಟ್ ಮಾಡಿಕೊಂಡು ನಮ್ಮ ಮನೆಯವ್ರ ಹತ್ರ 10,000 ಇಸ್ಕೊಂಡು ಆ 10,000 ನಮ್ಮ ಮನೆಯವ್ರಿಗೆ ತೀರಿಸಿ ಚೈನ್ ಮಾಡಿಸ್ಕೊಟ್ಟು 32 ಗ್ರಾಮ್ಸ್ ಇದೆ. ಡಿಸೈನ್ ತುಂಬ ಚೆನ್ನಾಗಿದೆ. ನನ್ನ ಮಗಳಿಗೆ ಬೇಕಂತೆ. ಆ್ಯಂಡ್ ನೋಡಿ ಈ ಥರ ಇದೆ, ತುಂಬ ಚೆನ್ನಾಗಿದೆ ಡಿಸೈನ್. ಇದು ಅವಳು ಕೊಟ್ಬಿಡ್ತೀನಿ, ಅಕ್ಕಮ್ಮ ಹಾಗೆ. ಸೊ ಆ್ಯಂಡ್ ಇದು ನನ್ನ ಔಟ್ಫಿಟ್ ಎಲ್ಲ ಜ್ಯುವೆಲರೀಸ್ ಎಲ್ಲ ಇದ್ರಲ್ಲಿ ಪ್ಯಾಕ್ ಮಾಡಿದ್ದೀನಿ. ಆ್ಯಂಡ್ ಬ್ಯಾಂಗಲ್ಸ್ ಎಲ್ಲ ಗ್ರೀನ್ ಇದೊಂದು ತೊಗೊಂಡಿದ್ದೀನಿ ಇರಲಿ ಅಂತ. ನೋಡೋಣ ಹಾಕ್ಕೊಳ್ಳೋ ಸಿಚುವೇಶನ್ ಬರುತ್ತಾ ಇಲ್ವಾ ನೋಡ್ತೀನಿ. ಆ್ಯಂಡ್ ಬ್ಯಾಂಗಲ್ಸ್ ಎಲ್ಲ ಇಟ್ಟಿದ್ದೀನಿ. ಬ್ಯಾಂಗಲ್ಸ್, ದಿಸ್ ಇಸ್ ಬ್ಯಾಂಗಲ್ಸ್. ಈ ಥರದಲ್ಲಿ ಗ್ರೀನ್ ತೊಗೊಂಡಿದ್ದೀನಿ. ಆ್ಯಂಡ್ 2 ಡಜನ್ ತೊಗೊಂಡು 2 ಕೈಗೂ ಬಳೆ ಹಾಕ್ಕೊಳ್ಳೋಣ ಇವತ್ತು ಲಕ್ಷಣವಾಗಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ಮೇಕಪ್ ಎಲ್ಲ ಅಲ್ಲೇ ಮಾಡ್ಕೊಳ್ಳೋಣ ಅಂತ ಎಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಥರ ಕಾಜಲ್, ಐಲೈನರ್, ಮಸ್ಕರ ಎಲ್ಲದನ್ನು ಈ ಥರ ನನ್ನೊಂದು ಕ್ಯಾರಿ ಬ್ಯಾಗ್ ಇದೆ. ಇದು ಆ್ಯಕ್ಚುಲಿ ಇದು ನನ್ನ ಮಕ್ಕಳಿಗೆ ಹಾಕ್ಕೊಳ್ಳೋಕ್ಕೆ ಅಂತ ತೊಗೊಂಡಿದ್ದು. ಮಕ್ಕಳದೇನು ಜಾಸ್ತಿ ಕ್ಯಾರಿ ಮಾಡೋಂಗಿಲ್ಲ, ನನ್ನದೇ ಮೇಕಪ್ ಜಾಸ್ತಿ ಕ್ಯಾರಿ ಮಾಡಿ. ಇಲ್ಲೆಲ್ಲ ಈ ಥರ ಪೆನ್ಸಿಲ್ಸು, ಮಸ್ಕರಾಸ್ ಎಲ್ಲ ಸ್ಟೋರ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಫೌಂಡೇಶನ್ ಆ್ಯಂಡ್ ಇನ್ನೊಂದು ಮಾಯ್ಶ್ಚರೈಸರ್, ಮೇಕಪ್ ಕ್ಲೀನರ್, ಕಾಂಪ್ಯಾಕ್ಟ್ ಎಲ್ಲದನ್ನು ಹಿಂಗೆ ಡಂಪ್ ಮಾಡಿಕೊಂಡು ಒಂದು 2 ಲಿಪ್ಸ್ಟಿಕ್ಸ್, ನನ್ನ ಫೇವ್ರೆಟ್ 2 ಲಿಪ್ಸ್ಟಿಕ್ಸ್ ಆ್ಯಂಡ್ ಟೋನರ್ ಇರಲಿ ಅಂತ ಟೋನರ್ ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಸೆಟಾಫಿಲ್ ಕ್ಲೆನ್ಸರ್ ತೊಗೊಂಡಿಟ್ಕೊಂಡಿದ್ದೀನಿ. ಅವಳು ಅಂತಿದ್ದಾಳೆ. ಆ್ಯಂಡ್ ಇದರಲ್ಲೆಲ್ಲ ಇದೊಂದು ಮಕ್ಕಳದೆಲ್ಲ ಕ್ರೀಮ್ಸು, ಬಫು ಎಲ್ಲ ಇದರಲ್ಲಿ ಮಕ್ಕಳದ್ದು ಇಟ್ಕೊಂಡಿದ್ದೀನಿ. ಇದರಲ್ಲಿ ನಂದು ಒಂದು 2 ಕಾಟನ್ಸ್ ಕೂಡ ತೊಗೊಂಡಿದ್ದೀನಿ ಇರಲಿ ಅಂತ. ಆ್ಯಂಡ್ ಜಾನ್ಸನ್ಸ್ ಬೇಬಿ ವೈಪ್ಸ್ ಇದು ಕೂಡ ಬೇಕು. ಆ್ಯಂಡ್ ದಿಸ್ ಇಸ್ ಮೈ ಪರ್ಫ್ಯೂಮ್, ಮೈ ಫೇವ್ರೆಟ್ ಪರ್ಫ್ಯೂಮ್. ಇದು ನನಗೆ ನಮ್ಮ ಅಮೆಝಾನಿಂದ ಒಬ್ಬರು ಅಕ್ಕ ಪರಿಚಯ ಆಗಿದ್ದರು. ಅವರು ನನಗಿದು ಗಿಫ್ಟ್ ಮಾಡಿದ್ದು 4 ಬಂದಿದೆ. ತುಂಬ ಚೆನ್ನಾಗಿದೆ ಸ್ಮೆಲ್ಲು. 4 ಫ್ರೆಗ್ರೆನ್ಸ್ ಇದೆ. ಇದು 1 ಯೂಸ್ ಮಾಡ್ತಾಯಿದ್ದೀನಿ, 3 ಹಂಗೆ ಎತ್ಕೊತಿದ್ದೀನಿ. ಇದನ್ನು ಕೂಡ ಎತ್ಕೊತಾ ಇದ್ದೀನಿ. ಆ್ಯಂಡ್ ಏರ್ ಪಿನ್ಸ್, ಸ್ಟಿಕ್ಕರ್ ಕೂಡ ತೊಗೊಂಡಿದ್ದೀನಿ. ನನಗೆ ಆ್ಯಕ್ಚುಲಿ ಸ್ಟಿಕ್ಕರ್ಸ್ ಇದಿಷ್ಟ. ಒಂದು ಡಬ್ಬಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ, ಖಾಲಿಯಾಗಿದೆ. ಇದನ್ನು ಹಾಕ್ಕೊಳ್ಳೋಣ. ಆ್ಯಂಡ್ ಏರ್ ಪಿನ್ಸ್ ಎಲ್ಲ ಹಿಂಗೆ, ಬ್ಯಾಂಗಲ್ಸ್ ಎಲ್ಲ ಹಂಗೆ ಡಂಪ್ ಆಗಿಬಿಡ್ತೀನಿ ಬ್ಯಾಗಿಗೆ. ಆ್ಯಂಡ್ ಮಾಯ್ಶ್ಚರೈಸರ್ ಕೂಡ ಹಿಂಗೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಮಾಯ್ಶ್ಚರೈಸರ್ ಅದರಲ್ಲೇ ಇಟ್ಬಿಡ್ತೀನಿ. ಜಾನ್ಸನ್ಸ್ ಬೇಬಿ ವೈಪ್ಸ್ ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ. ಎಲ್ಲ ಒಂದೇದ್ರಲ್ಲೇ ಮಾಡ್ಕೊಂಡ್ಬಿಟ್ರೆ ನನಗೆ ಕ್ಲೀನಾಗಿ ಸಿಗುತ್ತೆ. ಆ್ಯಂಡ್ ಮೋರ್ ಪಿನ್ಸ್ ಫುಲ್ ಎಲ್ಲ ಡಬ್ಬ ಪಿನ್ಸ್ ಇದೆ. ಎಲ್ಲ ಇದು ಬ್ಯಾಗಲ್ಲಿ ಇಟ್ಕೊಂಡ್ಬಿಡ್ತೀನಿ. ಬಳೆ ಕೊಟ್ಟರೆ ಇಟ್ಕೊಂಡು ಇದನ್ನು ಬ್ಯಾಗಿಗೆ ಡಂಪ್ ಮಾಡಿ, ಇದನ್ನು ಅಷ್ಟೇ ಎಲ್ಲ ಡಂಪ್ ಮಾಡಿ. ಮಕ್ಕಳದೆಲ್ಲ ನಾನು ಲಾಸ್ಟ್ ವ್ಲಾಗಲ್ಲೇ ನೋಡಿಸಿದ್ದೆ ಅಲ್ವಾ, ಮಕ್ಕಳದೆಲ್ಲ ಬಟ್ಟೆ ಅದೇನೆ. ಆ್ಯಂಡ್ ಮೈಕಿಗೆ ಸಂಬಂಧಪಟ್ಟಿರೋಂಥದ್ದನ್ನು ಇಲ್ಲಿ ಇಟ್ಕೊತೀನಿ. ಮೈಕ್ ಚಾರ್ಜ್ ಮಾಡಿದ್ದೀನಿ. ವ್ಲಾಗ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಲೆಟ್ ಸಿ ಮಾಡ್ಬೋದಾ ನನ್ನ ವ್ಲಾಗ್ ಎಲ್ಲ ಅಂತ. ಎಲ್ಲ ಡಂಪ್ ಮಾಡಿಕೊಂಡು ಕೊಡಮ್ಮ ಬಳೆ ಎತ್ತಿಕಣ ಊರಲ್ಲಿ ಹಾಕ್ಕೊಳೋಕ್ಕೆ. ಆ್ಯಂಡ್ ಈ ಬ್ಯಾಂಗಲ್ಸ್ ತುಂಬ ಚೆನ್ನಾಗಿದೆ, ನಮ್ಮ ಮನೆ ಹತ್ರ ತೊಗೊಂಡಿದ್ದು, ಅದಕ್ಕೆ ಮ್ಯಾಚ್ ಆಗುತ್ತೆ. ಗೋಲ್ಡ್ ಬ್ಯಾಂಗಲ್ಸ್ ಮಾಡಿಸ್ಕೊಳ್ಳೋಣ ನಿಧಾನಕ್ಕೆ. ಚೀಟಿ ಒಂದು ಆಗೋ ಕ್ಲೋಸ್ ಆಗಿಬಿಟ್ರೆ ಆರಾಮಾಗಿ ಮಾಡಿಸ್ಕೊಬೋದು. ಇದು ಕೂಡ ಅಷ್ಟೇ ಒಂದು ಹತ್ರ ಡಂಪ್ ಮಾಡಿಕೊಂಡು ಎತ್ಕೊಂಡು ಹೊಡೋದು. ಆಯ್ತು, ಮಗುಗೆ ಒಂಚೂರು ಸರಿ ಮಾಡಿಕೊಂಡು ಚೈನಿಂಗ್ ಸರಿ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗೋದು. ಹ್ಯಾಂಡ್ ಮನೆ ಸಿಗ್ತೀನಿ ನೆಕ್ಸ್ಟ್ ಇದರಲ್ಲಿ. ನೋಡಿ ಹ್ಯಾಂಡ್ ನೋಡಿ ಹಿಂಗೆಲ್ಲ ಡಂಪ್ ಮಾಡ್ಕೊಂಡು. ಇವತ್ತಿನ ವ್ಲಾಗ್ನಲ್ಲಿ ವಾಯ್ಸ್ ಓವರ್ಗಿಂತೂ ಹೆಂಗಿತ್ತೋ ಹಂಗೇ ಶೇರ್ ಮಾಡ್ತಿದ್ದೀನಿ ಕೆಲವೊಂದೆಲ್ಲ. ಅವತ್ತಿನ ದಿನ ನಮ್ಮ ಅತ್ತಿಗೆ ಅವ್ರದ್ದು ಶ್ರೀಮಂತನಾಯಿತು, ನಮ್ಮ ದೊಡ್ಡಪ್ಪ ಅವ್ರ ಸೊಸೆದು. ನಾವು ಊರಿಗೆ ಹೋಗಬೇಕಿತ್ತು. ಸೊ ಬೆಳಗಿನ ಅವತ್ತು ಸಂಡೇ ಬೇರೆ ನಾನ್ ವೆಜ್ ಮಾಡೋಣ ಅಂತ ಮಾತಾಡ್ಕೊಂಡು ಬಂದ್ವಿ. ಮತ್ತು ಬೇಡ, ಅಕಸ್ಮಾತ್ ಉಳಿದ್ಬಿಟ್ರೆ ನಾವು ನೈಟ್ ಬರೋದು ಬೇಡ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ನೆಕ್ಸ್ಟ್ ಡೇ ಮುದ್ಕಾನ್ ಕುಂಟೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಸೊ ಹಂಗಾಗಿ ಮಾಡಿದ್ರೆ ಉಳಿಯುತ್ತೆ,
ಮತ್ತೆ ಅಂತ ಹೇಳ್ಬಿಟ್ಟು ನಾವು ಮಾಡೋಕ್ಕೇನು ಹೋಗಲಿಲ್ಲ. ಮಗುಗೆ ಸರಿ ಮಾಡ್ಕೊಳ್ತಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ 8:30 ಆಗಿಬಿಟ್ಟಿತ್ತು. ಪಾಪುಗೆ ಸರಿ ತಿನ್ನಿಸೋ ಟೈಮ್ ಬೇರೆ ನಾವು ಮನೆ ಬಿಡೋವಾಗ. ಸೊ ಹಂಗಾಗಿ ಒಂಚೂರು ಸರಿ ಮಾಡ್ಕೊಂಡ್ಬಿಡೋಣ, ಪಾಪುಗೆ ತಿನ್ನಿಸ್ಕೊಂಡು ಹೋಗ್ಬೋದು ಕಾರಲ್ಲಿ ಆರಾಮಾಗಿ ಅಂತ ಹೇಳ್ಬಿಟ್ಟು ಫಸ್ಟ್ ಸರಿ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಸಂಡೇ ಬೇರೆ ನಮಗೆ ನಾನ್ ವೆಜ್ ತಿಂದಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಬೆಳಗಿನ ಜಾವನೇ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನ್ ವೆಜ್ ತಂದ್ಕೊಂಡು ಮಾಡ್ಕೊಂಡು ತಿಂತೀವಿ. ಒಂಥರ ಹಂಗೆ ಅಭ್ಯಾಸ ಆಗಿಬಿಟ್ಟಿದೆ. ಸಂಡೇ ಅಂದರೆ ನಾನ್ ವೆಜ್ ಡೇ ಅಂತ. ಬಟ್ ಅವತ್ತು ಫಂಕ್ಷನ್ ಇದ್ದಿದ್ದರಿಂದ ಆ್ಯಂಡ್ ಅವತ್ತು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಸ್ನಾನಗಳು ಮಾಡಿಕೊಂಡು ಮಕ್ಕಳಿಗೆಲ್ಲ ಮಾಡಿಸಿ ರೆಡಿಯಾಗಿ ಪ್ಯಾಕಿಂಗ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 8:30 ಆಗಿಬಿಡ್ತು. ಬ್ರೇಕ್ಫಾಸ್ಟ್ ಕೂಡ ಮಾಡಲಿಲ್ಲ. ಪಾಪು ಬೇರೆ ಸ್ವಲ್ಪ ಕಿರಿಕ್ ಮಾಡ್ತಿದ್ಲು, ಅವಳಿಗೆ ಸರಿ ತಿನ್ನಿಸೋ ಟೈಮ್ ಆಗಿರೋದ್ರಿಂದ. ಆ್ಯಂಡ್ ಚಾರು ಕೂಡ ಬಂದು ಮಮ್ಮಿ ಹಶು ಅಂತಿದ್ಲು. ನಮ್ಮ ಮನೆಯವ್ರಿಗೂ ಕೂಡ ಬೆಳಗ್ಗೆ 8 o'clockಗೆ ಬ್ರೇಕ್ಫಾಸ್ಟ್ ಇರಬೇಕು. ಅವತ್ತೊಂದು ಸ್ವಲ್ಪ ಪಜಿತಿ ಆಗೋಗ್ಬಿಡ್ತು. ಒಂಥರ ನಮ್ಮ ಮನೇಲಿರೋಂಥ 3 ಮಕ್ಕಳು ಹಿಂಗೆ ಅಂತಂದರೆ ಸಿನ್ಸಿಯರ್ ಟೈಮ್ ಸರಿಯಾಗಿ ಎಲ್ಲ ಕೊಡಬೇಕು ಅವ್ರಿಗೆ. ನಾನೊಬ್ಬಳೇ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತ. ಇವಾಗ ಒಂದು ಸ್ವಲ್ಪ ಲೇಟ್ ಆದರೂ ನನಗೆ ಅಡ್ಜಸ್ಟ್ ಆಗೋಗುತ್ತೆ. ಬೇಗ ತಿಂದರೂ ಓಕೆ. ನಾನೇ ಒಂಥರ ಆದರೆ ನಮ್ಮ ಮನೆಯಲ್ಲಿರೋ 3 ಮಕ್ಕಳೇ ಒಂಥರ. ಆ್ಯಂಡ್ ಸರಿ ಕೂಡ ಮಾಡ್ಕೊಳ್ತಿದ್ದೀನಿ. ನಾನು ನಂದಿನಿ ತುಪ್ಪ ಯೂಸ್ ಮಾಡ್ತೀನಿ. ನಂದಿನಿ ತುಪ್ಪ ತುಂಬಾ ಚೆನ್ನಾಗಿರುತ್ತೆ. ನಮಗೊಂಥರ ಅಭ್ಯಾಸ ಆಗಿಬಿಟ್ಟಿದೆ. ಬೇರೆ ಯಾವುದೂ ಇಷ್ಟ ಆಗೋದಿಲ್ಲ. ನಂದಿನಿ ಆದರೆ ತುಂಬ ಇಷ್ಟ ಆಗುತ್ತೆ. ಚೆನ್ನಾಗೂ ಇರುತ್ತೆ, ತುಂಬ ನ್ಯಾಚುರಲ್ ಆಗಿರುತ್ತೆ. ಸೊ ಹಂಗಾಗಿ ನಂದಿನಿ ತುಪ್ಪನೇ ಇಷ್ಟ. ಮಕ್ಕಳಿಗೆ ತುಂಬ ಅಭ್ಯಾಸ ಮಾಡಿದ್ದೀನಿ ತುಪ್ಪ ಅನ್ನೋದು. ಸರಿಗೆ ಇಲ್ಲ ಚಾರುಗೆ, ಅನ್ನಕ್ಕೆ, ನಮ್ಮ ಮನೆಯವ್ರಿಗೂ ತುಪ್ಪ ಇರಲೇಬೇಕು. ಸೊ ಹಂಗಾಗಿ ನಂದಿನಿ ತುಪ್ಪ ಯೂಸ್ ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದು ಬಾಕ್ಸ್ಗೆ, ಸ್ಮಾಲ್ ಬಾಕ್ಸ್ಗೆ ಸರಿನೂ ಕೂಡ ಪ್ಯಾಕ್ ಮಾಡಿಕೊಂಡೆ. ಅವತ್ತು ನೈಟ್ ಆ್ಯಂಡ್ ನಾಳೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಆವಾಗ ಬೇಕಾಗತ್ತೆ ಅಂತ ಒಂದು 2 ಸ್ಪೂನ್ ಸರಿ ಕೂಡ ಬಾಕ್ಸ್ಗೆ ಹಾಕ್ಕೊಂಡು ಒಂದು ಬೌಲ್ಗೆ ಮಾಡಿರೋಂಥ ಸರಿನೂ ಕೂಡ ಅಷ್ಟೇ ಒಂದು ಬೌಲ್ಗೆ ಹಾಕ್ಕೊಂಡು ಖಾರನ ತಿನ್ಸೋಣ ಅಂದ್ಬಿಟ್ಟು ಕಾರಿಗೆ ಬಂದ್ವಿ. ಆ್ಯಂಡ್ ನಾವು ಒಂದು 8:30 ಅಷ್ಟೊತ್ತಿಗೆ ಮನೆ ಬಿಟ್ವಿ. ಚಿಕ್ಕ ಪಾಪುಗೆ ಕಾರಲ್ಲೇ ತಿನ್ನಿಸ್ಕೊಂಡು ಆಡಿಸ್ಕೊಂಡು ಹೋದ್ವಿ. ಮನೆಯಲ್ಲೇ ತಿನ್ನಿಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಲೇಟ್ ಆಗಿಬಿಡುತ್ತೆ. ತುಂಬಾ ಲೇಟಾಗಿ ತಿಂತಾಳೆ. ಬಟ್ ಎಷ್ಟು ಬೇಕೋ ಅಷ್ಟು ತಿಂತಾಳೆ. ಬಲವಂತ ಏನು ಮಾಡಲ್ಲ. ನಾನು ಲಿಮಿಟಾಗೆ ಕೊಡ್ತೀನಿ ಫುಡ್ಡೆಲ್ಲ. ತುಂಬ ಫೋರ್ಸ್ ಮಾಡಿ ಎಲ್ಲ ಕೊಡಲ್ಲ. ಅವಳಿಗೆ ಎಷ್ಟು ಬೇಕೋ ಅಷ್ಟು ಆರಾಮಾಗಿ ತಿನ್ನೋ ಥರ ಕೊಡ್ತೀನಿ. ಬೇಡ ಅಂತಂದರೆ ನಾನು ತುಂಬ ಫೋರ್ಸ್ ಮಾಡೋಕ್ಕೋಗಲ್ಲ, ಬಿಟ್ಬಿಡ್ತೀನಿ. ಆ್ಯಂಡ್ ವೆಯ್ಟ್ ಮಾಡ್ತೀನಿ ಪೇಷನ್ಸಿಂದ. ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ನಿಧಾನ ಆದರೂ ಪರವಾಗಿಲ್ಲ ಅವಳಿಗೆ ಒಂದು ಸ್ವಲ್ಪ ತಿನ್ಸೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಅವಳಿಗೆ ಸಾಕಾಯಿತು, ಹೊಟ್ಟೆ ತುಂಬಿತು ಅಂದರೆ ಉಗಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅವಾಗ ನನಗೆ ಗೊತ್ತಾಗುತ್ತೆ, ಸುಮ್ಮನೆ ಆಗ್ಬಿಡ್ತೀನಿ. ಮತ್ತೆ ತಿನ್ಸೋಕ್ಕೆ ಹೋಗಲ್ಲ ಉಗಿದ್ಲು ಅಂದರೆ. ಆ್ಯಂಡ್ ಅಲ್ಲಿ ಬರ್ತಾ ಹಂಗೆ ನಂದನ ಪ್ಯಾಲೇಸ್ ಹೋಟೆಲ್ ಕಾಣಿಸ್ತು. ನಾವು ನೆನೆಸ್ಕೊಂಡು ಬಂದ್ವಿ. ಚಾರ್ವಿ ಬರ್ಡೇ ಮಾಡಿದ್ವಿ. ಇನ್ನೊಂದು 1.5 month ಇದೆ ಅಷ್ಟೇ ಚಿಕ್ಕ ಪಾಪು ಬರ್ಡೇ ಬಂತು ಅಂತ ಅಂದ್ಕೊಳ್ತಾ ಬರ್ತಿದ್ವಿ. ಬಟ್ ಈ ಸರಿ ಬೇರೆ ಥರನೇ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡೋಣ ಹೆಂಗಾಗತ್ತೆ, ಹೆಂಗೆ ಮಾಡ್ಬೋದು ಅಂತ ನೋಡಿಕೊಂಡು ನಮ್ಮ ಬಜೆಟ್ಗೆ ಓಕೆ ಆಗೋ ಥರನೇ ಮಾಡ್ಕೋಬೇಕು. ಇಷ್ಟು ತಣ್ಣಗಿದೆ ಅಲ್ವಾ ನೇಚರ್ ಎಲ್ಲ. ಬೆಳಗ್ಗೆ ಆಗಿರೋದಕ್ಕೋ ಇಲ್ಲ ಕ್ಲೈಮೇಟ್ ತಣ್ಣಗಿದೆ. ಸರಿ ನಮ್ಮ ದೀದಿ 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 ಸ್ವಲ್ಪ 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 ತಿನ್ 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 ಅಮ್ಮ. ಚಾರು ತಿಂತೀಯಮ್ಮ? ತಗೋಮ್ಮ. ತಗೊಳ್ಳಲ್ಲ. ಓಹೋ ಇವಳು ರಾಣಿ ನೋಡು. ನೋಡ್ಕೋ, ಏನಾಗಲ್ಲ, ಏನು ಗೆಬ್ಬೆಬ್ಸಲ್ಲ ಅಂತೇಳಿ ಪಪ್ಪಗೆ. ಏನು ಬಂಗಾರ. ಅಯ್ಯೋ ಏನ್ ಖುಷಿ. ಈ ಐಡಿಯಾ ಹೆಂಗಿದೆ? ನನಗೆ ಕಷ್ಟ ಆಗ್ತಾ ಇಲ್ಲ ಹಿಂಗಿರೋದ್ರಿಂದ. ಈ ಐಡಿಯಾ ಹೆಂಗಿದೆ?
ಮಾತಾಡಿಸ್ಕೊಂಡು ಆಡಿಸ್ಕೊಂಡು ಏನೇನೋ ಒಂದು ಸ್ವಲ್ಪ ಗ್ಯಾಪ್ ಮಾಡಿಕೊಂಡು ತಿನ್ಸ್ಕೊಂಡು ಬಂದೆ. ನಮ್ಮ ಮನೆ ಹತ್ರ ಸ್ಟಾರ್ಟ್ ಮಾಡಿದ್ದು ಸಂಜಯ್ ನಗರಲ್ಲಿ, ದೇವನಹಳ್ಳಿ ಬಿಟ್ಟು ಬಂದ್ಬಿಟ್ವಿ. ಅಲ್ಲಿವರೆಗೂ ತಿಂತಾನೇ ಇದ್ಲು. ಆಯಿತು ಬಿಡು ಅಂತ ನಿಧಾನಕ್ಕೆ ತಿನ್ನಿಸ್ಕೊಂಡೇ ಬಂದ್ವಿ. ಗೊತ್ತಾಗಲೇ ಇಲ್ಲ, ವ್ಲಾಗ್ ತುಂಬಾ ಲೆಂತಿ ಆಗಿಬಿಟ್ಟಿದೆ. ಇದ್ರದ್ದು ಕಂಟಿನ್ಯೂಷನ್ ವ್ಲಾಗ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೇನಾದರೂ ಇಷ್ಟ ಆಯಿತು, ಇಂಟ್ರೆಸ್ಟ್ ಇತ್ತು ಅಂದರೆ ನನ್ನ ನೆಕ್ಸ್ಟ್ ವ್ಲಾಗ್ ಕೂಡ ನೋಡಿ. ಶ್ರೀಮಂತನ ಹೆಂಗಾಯಿತು, ಯಾವ ಥರ ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಂಡಿದ್ವಿ ಅಂತ ನೋಡಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.